ಈ ನಿಟ್ಟಿನಲ್ಲಿ ಏನಿವತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಡೀ ದೇಶದಲ್ಲಿ ಅಕ್ಕಿ ದಾಸ್ತಾನು ಮತ್ತು ಇತರೆ ದವಸ ಧಾನ್ಯಗಳ ದಾಸ್ತಾನನ್ನ ಮಾಡ್ತದೆ. ಆ ಸಂಸ್ಥೆಗೆ ಸರ್ಕಾರದ ವತಿಯಿಂದ ಇಲ್ಲಿ ಬೆಂಗಳೂರಿನ ರೀಜನಲ್ ಆಫೀಸ್ನ ಡಿವಿಷನಲ್ ಮ್ಯಾನೇಜರ್ ಅವರಿಗೆ 12/6/2023 ಪತ್ರ ಬರೀತಾರೆ. ನಮಗೆ ಓಪನ್ ಮಾರ್ಕೆಟ್ ಅಂದ್ರೆ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತ ಹೇಳಿ ಡೊಮೆಸ್ಟಿಕ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ನಮಗೆ ಇಂತಿಷ್ಟು ಮೆಟ್ರಿಕ್ ಟನ್ ಅಕ್ಕಿ ಬೇಕು ಅಂತ ಹೇಳಿ ಬೇಡಿಕೆಯನ್ನ ನಾವು ಅದಕ್ಕೆ ಹಣ ಕೊಡ್ತೀವಿ. 3,400 ರೂಪಾಯಿ ಕ್ವಿಂಟಲ್ ರೀತಿಯಲ್ಲಿ ನಮಗೆ ಒದಗಿಸ್ಕೊಡಿ ಅಂತ ಹೇಳಿ ಪತ್ರ ಬರೆದಾಗ ಅವರು ನಮಗೆ ರೇಟ್ ಅನ್ನ ನಿಗದಿ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ನಮಗೆ ಮಾತನ್ನ ಅವರು ಆದೇಶದ ಮುಖಾಂತರ ನಮಗೆ ಪತ್ರ ಕೊಡ್ತಾರೆ. ಈಗಾಗಲೇ ಅವರ ದಾಸ್ತಾನಲ್ಲಿ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಶೇಖರಣೆ ಇದೆ. ನಾವು ಕೇಳಿರ್ತಕ್ಕಂಥದ್ದು 2,88,000 ಮೆಟ್ರಿಕ್ ಟನ್. ಇದಿಷ್ಟು ನಾವು ಕೇಳಿರ್ತಕ್ಕಂಥದ್ದು. ಇದರ ಉದ್ದೇಶ ಏನಂದ್ರೆ ಒಂದು ಗುಣಮಟ್ಟದ ಅಕ್ಕಿ ಸಿಗ್ತದೆ, ಬೆಲೆ ಕೂಡ ಒಂದು ನಿಗದಿತವಾದ ಮುಕ್ತ ಮಾರುಕಟ್ಟೆಗೆ ಹೋಲಿಸಿದಾಗ ಉತ್ತಮ ಬೆಲೆ ಸಿಗ್ತದೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಈ ಒಂದು ಪ್ರಯತ್ನ ಮಾಡ್ತದೆ. ಆದ್ರೆ ಮಾತು ಕೊಟ್ಟು ಲಿಖಿತವಾಗಿ ನಮಗೆ ಒದಗಿಸ್ತೀವಿ ಅಂತ ಹೇಳಿದರ ಮರುದಿನವೇ ಅಂದ್ರೆ 13/6/2023 ಮತ್ತೊಂದು ಪತ್ರ ಬರ್ತದೆ. ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅವರ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಪತ್ರ ಬರೀತಾರೆ. ಡಿಸ್ಪೋಸಲ್ ಆಫ್ ವೀಟ್ ಅಂಡ್ ರೈಸ್ ಥ್ರೂ ಓಪನ್ ಮಾರ್ಕೆಟ್ ಅಂಡರ್ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಡೊಮೆಸ್ಟಿಕ್ 2023 ರಿಗಾರ್ಡಿಂಗ್ ಅಂತ ಹಾಕಿ ಈ ರೀತಿ ನಾವು ಸೇಲ್ ಆಫ್ ವೀಟ್ ಅಂಡ್ ರೈಸ್ ಅಂಡರ್ OMSSD ಫಾರ್ ಸ್ಟೇಟ್ ಗವರ್ಮೆಂಟ್ಸ್ ಇಸ್ ಡಿಸ್ಕಂಟಿನ್ಯೂಡ್. ಅಂದ್ರೆ ಇದುವರೆಗೂ ಕೊಡ್ತಾ ಇದ್ದಂಥದ್ದನ್ನ ನಾವು ಸ್ಥಗಿತ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ. However, the sale of rice under OMSSD domestic will be continued for northeast states, hilly states and states facing law and order situation, natural calamities at an existing rate of 3,400 per quintal. ಅಂದ್ರೆ ದಿಢೀರ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಏನು ರಾಜ್ಯದ ಜನತೆಗೆ ಭರವಸೆ ಕೊಟ್ಟಿತ್ತು ಅದನ್ನು ನಾವು ಈಡೇರಿಸ್ತೀವಿ ಅಂತ ಹೇಳಿ ತಿಂಗಳಿಗೆ 830 ಕೋಟಿ ರೂಪಾಯಿ ವೆಚ್ಚ ಆಗ್ತಕ್ಕಂಥದ್ದನ್ನ ನಾವು ಹಣ ಕೊಟ್ಟು ಖರೀದಿ ಮಾಡ್ತೀವಿ ಅಂತ ಹೇಳಿ ಅವರ ಹತ್ರ ಸಂಪರ್ಕ ಮಾಡಿದ ಕೂಡಲೇ ಒಪ್ಪಿಕೊಂಡು ನಂತರ ಮರುದಿನವೇ ಈ ರೀತಿ ನಾವು ಕೊಡೋದಿಲ್ಲ ಅಂತಕ್ಕಂಥ ಒಂದು ಪತ್ರವನ್ನ ಕಳಿಸ್ತಾರೆ. ಅಂದ್ರೆ ಇದರ ಹಿಂದೆ ಇರ್ತಕ್ಕಂಥ ದುರುದ್ದೇಶ ಏನು ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇರಬೇಕಾದ್ರೆ ಇವತ್ತು ರಾಜಕೀಯವಾಗಿ ಯಾವುದೇ ರೀತಿ ವ್ಯತ್ಯಾಸಗಳಿದ್ರು ಕೂಡ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ಸಹಕಾರ ಕೊಟ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇದುವರೆಗೂ ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಆದ್ರೆ ಇವತ್ತು ಏನು ಬಿಜೆಪಿ ಕೇಂದ್ರದಲ್ಲಿ ಬಿಜೆಪಿ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರ ಇವತ್ತು ಚುನಾವಣೆ ಪೂರ್ವದಲ್ಲಿ ಅವರ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ಮಾಡಿದಾಗ ನೀವು ಬಿಜೆಪಿಯನ್ನು ಆಯ್ಕೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಯಾವುದೇ ರೀತಿ ಸಹಕಾರ ಸಿಗೋದಿಲ್ಲ
ಈ ರಾಜ್ಯಕ್ಕೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಇದೆ. ಬಹುಶಃ ಅವರು ಏನು ಹೇಳಿದ್ರು ಆ ಮಾತು ಇವತ್ತದು ಸತ್ಯ ಆಗ್ತಾ ಇದೆ. ಈಗಾಗಲೇ ನಮ್ಮ ಸರ್ಕಾರ ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನ ಶೇಖರಣೆ ಮಾಡಿ ಬರೋ ತಿಂಗಳಿಂದ ಅನುಷ್ಠಾನ ಮಾಡಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಇವತ್ತು ರಾಜ್ಯದ ಪೂರ್ತಿ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೂಡ ಆಗಿರ್ತಾರೆ. ಅವರ ಆದೇಶದ ಅಂತೆ ನಾವು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಅಭಿವೃದ್ಧಿ ವಿರುದ್ಧವಾಗಿರ್ತಕ್ಕಂಥ ನಡೆ ಏನಿದೆ ಆ ನಡೆ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ವಿ. ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ತಾವು ಚಿಕ್ಕಬಳ್ಳಾಪುರಕ್ಕೆ ಬರಬೇಕು, ನಾವಿಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಾವಿದನ್ನ ಖಂಡಿಸಬೇಕು, ಅದಕ್ಕೆ ತಾವು ಪಾಲ್ಗೊಳ್ಬೇಕು ಅಂತ ಸೂಚನೆಗಳನ್ನ ಕೊಟ್ಟಿದ್ರು. ಆದರೆ ಹವಾಮಾನದಲ್ಲಿ ವ್ಯತ್ಯಾಸ ಆಗಿ ನಿನ್ನೆ ರಾತ್ರಿಯಿಂದ ಬಹುತೇಕ ತಾಲೂಕುಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಬೆಳಗ್ಗೆ 9:30 10 ಗಂಟೆವರೆಗೂ ಮಳೆ ಬರ್ತಾ ಇತ್ತು. ಆದ ಕಾರಣ ನಮ್ಮ ಕಾರ್ಯಕರ್ತರಿಗೆ ಅನಾನುಕೂಲ ಆಗ್ತದೆ ಇಲ್ಲಿ ಬರಲಿಕ್ಕೆ ಅಂತಕ್ಕಂಥ ಕಾರಣದಿಂದ ಪಕ್ಷದ ನಮ್ಮ ಮುಖಂಡರಲ್ಲಿ ಸಂಪರ್ಕ ಮಾಡಿ ನಾವು ಈ ಪ್ರತಿಭಟನೆಯನ್ನ ಮುಂದೂಡೋಣ ಮತ್ತು ಮಾಧ್ಯಮ ಮಿತ್ರರಿಗೆ ವಿಷಯಗಳನ್ನ ಮುಟ್ಟಿಸೋಣ ಅಂತಕ್ಕಂಥ ಸಂದೇಶ ರವಾನಿಸಿದ್ರಿಂದ ಇವತ್ತು ಇಲ್ಲಿ ಸೇರಿದೀವಿ. ಈ ಸಂದರ್ಭದಲ್ಲಿ ನಾವು ಇದನ್ನ ಬಲವಾಗಿ ಈ ಒಂದು ಧೋರಣೆಯನ್ನ ನಾವು ಖಂಡಿಸ್ತೀವಿ. ಈ ರೀತಿ ಬಡವರಿಗೆ ಸಲ್ಲಬೇಕಾದಂತ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜನ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಹಲವಾರು ವಿಚಾರಗಳಲ್ಲಿ ಏನಿವತ್ತು ಅವರು ಕೊಟ್ಟಂತ ಮಾತಿನಿಂದ ದೂರ ಏನು ಸರಿದಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿದೆ, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಬಗ್ಗೆ 2014ರ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ವಾಗ್ದಾನವನ್ನ ಕೊಟ್ಟಿದ್ರು. ಇವತ್ತು ಪ್ರತಿಯೊಬ್ಬರಿಗೂ ಗ್ಯಾಸ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಎಲ್ಲಾ ಮನೆಗಳಿಗೂ ಗ್ಯಾಸ್ ಕೊಟ್ಟು ಇವತ್ತು ಗ್ಯಾಸ್ ಸಿಲಿಂಡರ್ನ ಬೆಲೆ ಇವತ್ತು ಎಷ್ಟಾಗಿದೆ ಅಂತಕ್ಕಂಥದ್ದು ಗೊತ್ತಿದೆ. ರೈತರಿಗೆ ಹಲವಾರು ವರ್ಷಗಳಿಂದ ಸಬ್ಸಿಡಿ ಅವರ ಒಂದು ಅದನ್ನ ಹಿಂಪಡೆದಿದೆ. ಇವೆಲ್ಲವನ್ನ ನಿರಂತರವಾಗಿ ಜನರ ಇವತ್ತು ಇಷ್ಟೆಲ್ಲ ಬಡವರ ಹೊಟ್ಟೆ ಮೇಲೆ ಬರೆಯನ್ನು ಹಾಕಿರ್ತಕ್ಕಂಥ ಕೇಂದ್ರದ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಅರ್ಥಕೊಂಡು ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಬಹಳ ಆಲೋಚಿಸಿ ಸರ್ಕಾರದ ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೊರೆ ಆದ್ರೂ ಕೂಡ ನಾವು ಬಡವರ ಕಷ್ಟಗಳಿಗೆ ಸ್ಪಂದಿಸಬೇಕು, ನಾವು ಮುಟ್ಟಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ನಮ್ಮ ವರಿಷ್ಠರ ಆದೇಶದಂತೆ ಮಾಡಿರ್ತಕ್ಕಂಥದ್ದು. ಇವತ್ತು ಆ ಕಾರ್ಯಕ್ರಮ ಅನುಷ್ಠಾನ ಆಗೋದಿಲ್ಲ ಅಂತಕ್ಕಂಥ ಬಹಳ ಚರ್ಚೆಗಳನ್ನ ಮಾಡಿರ್ತಕ್ಕಂಥವರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಒಂದು ಸ್ಪಷ್ಟವಾದಂತ ರೂಪರೇಷೆಗಳನ್ನ, ನಿಯಮಗಳ ಮತ್ತು ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಮಾನದಂಡಗಳ ಒಳಗೊಂಡಂತೆ ನಾವು ಸರ್ಕಾರ ಸ್ಥಾಪನೆಯಾಗಿ ಕೇವಲ 15 ದಿವಸಗಳ ಒಳಗಾಗಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಅನುಷ್ಠಾನ ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ ಮೇಲೆ ಇವರಿಗೆ ಅದನ್ನು ಸಹಿಸಕ್ಕಾಗ್ದಿರಾ ಇವತ್ತು ಬಡವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಕಾರ್ಯವನ್ನ ತಡಿತಕ್ಕಂಥ ಒಂದು ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಮಾಡ್ತಾ ಇದೆ. ಅದರಿಂದ ಇದನ್ನ ಜನರ ಮುಂದೆ ತಲುಪಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದರಿಂದ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ರಾಜ್ಯದಲ್ಲಿ ಜನ ನರೇಂದ್ರ ಮೋದಿ ಅವರಿಂದ ಹಿಡಿದು ಅವರ ಪಕ್ಷದ ನಾಯಕರು ಹಲವಾರು ಬಾರಿ ಬಂದು ಜನರಿಗೆ ಮರಳು ಮಾಡತಕ್ಕಂಥ ರೀತಿಯಲ್ಲಿ ಮಾತುಗಳನ್ನು ಹೇಳಿದ್ರು ಸಹ ಅವರ ನಿಜವಾದ ಬಣ್ಣವನ್ನ ಅರ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಈ ರಾಜ್ಯದ ಜನತೆ ಸ್ಪಷ್ಟವಾಗಿ ಇವತ್ತು ಸರ್ಕಾರದ
ಏನಿವತ್ತು ಬಹುಮತದಿಂದ ಕಾಂಗ್ರೆಸ್ ಸರ್ಕಾರವನ್ನ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದೆ, ಇವತ್ತು ಅವರಿಗೆ ಇದೊಂದೇ ಸಂದೇಶ, ಮುಂದಿನ ದಿನಗಳಲ್ಲಿ ಏನು ಆಗ್ಬಹುದು ಈ ದೇಶದಲ್ಲಿ ಅಂತಕ್ಕಂಥದ್ದು. ಅದರಿಂದ ಇನ್ನಾದ್ರೂ ಇವತ್ತು ಜನ ವಿರೋಧಿ, ಬಡವರ ವಿರೋಧಿ ಮತ್ತು ಸಮಾಜವನ್ನ ಒಡಿತಕ್ಕಂತ ಏನು ನೀತಿಗಳನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಅಳವಡಿಸಿಕೊಂಡು ಬರ್ತಾ ಇದೆ, ಅದು ಇನ್ನಾದ್ರೂ ನಿಲ್ಲಿಸಿ ಒಕ್ಕೂಟದ ವ್ಯವಸ್ಥೆಗೆ ಗೌರವ ಕೊಡ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನ ಇವತ್ತು ತಾರುಮಾರು ಮಾಡ್ತಕ್ಕಂಥ ಕೆಲಸವನ್ನ ಇನ್ನಾದ್ರೂ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಒಂದು ವಿಚಾರದಲ್ಲಿ ಜನರನ್ನ ನಾನು ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಕಾಂಗ್ರೆಸ್ ಪಕ್ಷ ಏನು ಭರವಸೆ ಕೊಟ್ಟಿದೆ, ಆ ಭರವಸೆಗಳನ್ನ ಯಾವುದೇ ರೀತಿ ಕಷ್ಟ ಆದ್ರೂ ಕೂಡ ಅದನ್ನ ನಾವು ಜನರಿಗೆ ತಲುಪಿಸ್ತಕ್ಕಂತ ಒಂದು ಕೆಲಸ ನಾವು ಮಾಡ್ತೀವಿ. ತಾವು ನಿಶ್ಚಿಂತೆಯಿಂದ ಇರಿ. ವಿರೋಧ ಪಕ್ಷಗಳ ಒಂದು ಏನು ಅಪಪ್ರಚಾರಕ್ಕೆ ತಾವು ಕಿವಿಗೊಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆ ಮತ್ತು ನಮ್ಮ ಜಿಲ್ಲೆಯ ಜನತೆಯನ್ನ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಮುಗಿಸ್ತೇನೆ.